Hi guys, welcome back to my channel. I'm Gayana Priya. ಗೋಕರ್ಣ ಫಸ್ಟ್ ಪಾರ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ವ್ಲಾಗ್ಸ್ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಓಕೆನಾ ಗೈಸ್? ಮುರುಡೇಶ್ವರಗೆ ಫೈನಲಿ ಇವಾಗ ರೀಚ್ ಆದ್ವಿ. ಇಡಗುಂಜಿ ಗಣೇಶ್ ಟೆಂಪಲ್ ಇಂದ ಮುರುಡೇಶ್ವರ 20 ಕಿಲೋಮೀಟರ್ಸ್ ಮಾತ್ರ. ಸೊ ಇದು ಎಂಟ್ರೆನ್ಸ್ ಮುರುಡೇಶ್ವರ ಟೆಂಪಲ್ಗೆ. ಗೈಸ್, ಬಿಸಿಲು ಅನ್ನೋದು ಬಿಟ್ಟರೆ ರೋಡ್ ತುಂಬಾ ಚೆನ್ನಾಗಿದೆ. ಮುರುಡೇಶ್ವರ ಟೆಂಪಲ್ ಎಂಟ್ರೆನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ವರ್ಷ ಆದಮೇಲೆ ಮುರುಡೇಶ್ವರಕ್ಕೆ ಬಂದಿರೋದು. ಗೈಸ್, ಒಂದು ತಮಾಷೆ ಆಯಿತು. ಏನು ವಿಷಯ ಗೊತ್ತಾ? ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ವಿ, ಈ ರೋಡಲ್ಲಿ ಬರ್ತಾ ಇದ್ವಿ. ಇದೇ ರೋಡ್ ಕೂಡ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪಲ್ಲಿ. ಟೆಂಪಲ್ ಅಲ್ಲಿ ಕಾಣ್ತಾ ಇದೆ, ಓಕೆನಾ? ಸೊ ನಾವೇನು ಮಾಡಿದ್ವಿ, ಇಲ್ಲ ಈ ರೋಡಲ್ಲ, ನೆಕ್ಸ್ಟ್ ರೋಡಿಂದ ಎಂಟ್ರೆನ್ಸ್ ಇರ್ಬೋದು ಅಂತ ಅಂದ್ಕೊಂಡು ಇನ್ನೊಂದು ನಾವಲ್ಲಿ ಬೋರ್ಡ್ ನೋಡ್ದಲ್ಲೇ ಅಲ್ಲಿ ಆ್ಯರೋ ಮಾರ್ಕ್ ಇದೆ, ವೇ ಟು ಟೆಂಪಲ್ ಅಂತ. ಸೊ ಅದು ನಾವು ನೋಡಲಿಲ್ಲ. ಇನ್ನೊಂದು ವೇಯಿಂದ ಹೋದ್ವಿ. ಇನ್ನೊಂದು ವೇಯಿಂದ ಒಂದು 5 ಮಿನಿಟ್ಸ್ ತಗೊಂತು, ಮತ್ತೆ ಇದೇ ರೋಡಿಗೆ ಜಾಯಿನ್ ಆದ್ವಿ. ಸೊ ಸಿಕ್ಕಾಪಟ್ಟೆ ನಗು ಬಂತು. ಹಾಗೆ ನಕ್ಕೊಂಡೇ ಟೆಂಪಲ್ಗೆ ಎಂಟ್ರೆನ್ಸ್ ಕೊಟ್ವಿ. ಆವಾಗ ಬೋರ್ಡ್ ಕಾಣ್ತು ನಮಗೆ, ಆ್ಯರೋ ಮಾರ್ಕ್ ವೇ ಟು ಟೆಂಪಲ್ ಅನ್ನೋದು. ಈ ರೋಡ್ ಜಾಯಿನ್ ಆದಾಗ ನನಗೆ ಅನ್ನಿಸ್ತು ಈ ರೋಡ್ ಎಲ್ಲೋ ನೋಡಿದ್ದೀವಲ್ಲ ಅನ್ನೋದು. ಸೊ ಫೈನಲಿ ನಮಗೆ ಗೊತ್ತಾದಾಗ ತುಂಬಾ ನಕ್ಕೊಂಡು ನಾವು ಎಂಟ್ರಿ ಆದ್ವಿ ಟೆಂಪಲ್ಗೆ. ಗೈಸ್, ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ಟೆಂಪಲ್ಲು. ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅನಿಸುತ್ತೆ. ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಗೈಸ್, ನಾವೀಗ ಮುರುಡೇಶ್ವರ ಟೆಂಪಲ್ಗೆ ಇವಾಗ ಬಂದ್ವಿ. ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಮೇನ್ ಗೇಟ್ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಎಲಿಫೆಂಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಟ್ಯಾಚ್ಯೂಸ್ ಅವು. ಗೈಸ್, ಇದೇನಪ್ಪ ಅಂದರೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ ವ್ಯೂನ ತೋರ್ಸೋಕ್ಕೆ. ಫಸ್ಟ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ, ಬಟ್ ನಾವು ಹೋಗಿದ್ದ ಟೈಮ್ಗೆ 5 ಮಿನಿಟ್ಸಲ್ಲಿ ಟೆಂಪಲ್ ಕ್ಲೋಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಫಸ್ಟ್ ದರ್ಶನ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ಲಿಫ್ಟಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡು ನಾವು ಫಸ್ಟ್ ಟೆಂಪಲ್ ಒಳಗಡೆ ಹೋದ್ವಿ ದರ್ಶನ ಮಾಡೋಕ್ಕೆ ಅಂತ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಇಲ್ಲಿಂದ ಅಲ್ವಾ? ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಈ ಒಂದು ವ್ಯೂ. ಗೈಸ್, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಒಳಗಡೆ ತುಂಬಾ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ. ಗೋಲ್ಡನ್ ರಥ ಇದು. ಸೊ ಇದನ್ನು ನೋಡಿಕೊಂಡು ಎಲ್ಲ ದೇವ್ರ ದರ್ಶನ ಮಾಡಿ ಹೊರಗಡೆ ಹೋದ್ವಿ ಬೀಚ್ ಹತ್ರ. ಸೊ ಹಾಗೆ ಅಲ್ಲೇ ಓಡಾಡ್ಕೊಂಡಿದ್ವಿ ಒಂದು 15 ಮಿನಿಟ್ಸ್. ಆಮೇಲೆ ಅಲ್ಲೇ ಸೈಡ್ಗೆ ಶಾಪ್ಸ್ ಎಲ್ಲ ಹಾಕಿದ್ವು. ಅಲ್ಲಿ ಲೆಮನ್ ಸೋಡಾ ಕುಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ಕಾರ್ ಹತ್ರ ಹೋದ್ವಿ. ಹಲೋ ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವು ದರ್ಶನ ಮಾಡಿ ಒಂದು 5 ಮಿನಿಟ್ಸ್ಗೆ ಡೋರ್ ಕ್ಲೋಸ್ ಮಾಡಿದ್ರು. ಸೊ ಇವಾಗ ಟೆಂಪಲ್ ಓಪನ್ ಇಲ್ಲ, 3 o'clock ಓಪನ್. ಇವಾಗ ಇನ್ನೂ 1:30 ಏನೋ ಆಗ್ತಾ ಇದೆ ಟೈಮ್. ಸೊ ಇವಾಗ ನೆಕ್ಸ್ಟು ಗೋಕರ್ಣ ಅಲ್ವಾ? ನೆಕ್ಸ್ಟ್ ಇವಾಗ ಗೋಕರ್ಣ. ಬಿಸಿಲಿದೆ, ಭಾಳ ಬಿಸಿಲಿದೆ ಹೊರಗಡೆ. ಶಾಪಿಂಗ್ ಅಂತ ಅಲ್ಲ, ಸುಮ್ಮನೆ ಹಂಗೆ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗಿದ್ವಿ. ಸೊ ಇದು 20 ರುಪೀಸ್ಗೆ ಮಾರ್ತಾಯಿದ್ರು. ಚೆನ್ನಾಗಿದೆ ಇದು, ಬೇರೆ ಕಡೆ ಎಲ್ಲ ಕಾಸ್ಟ್ಲಿ. ಸೊ ಇಲ್ಲಿ ಜಸ್ಟ್ 20 ರುಪೀಸ್ಗೆ ಇಯರಿಂಗ್ಸ್ ಎರಡೇ ತಗೊಂಡಿದ್ದು, ಇದು ಮತ್ತು ಇದು. ಅಷ್ಟು ಸೆಲೆಕ್ಷನ್ ಮಾಡೋಷ್ಟು ಚೆನ್ನಾಗಿರಲಿಲ್ಲ, ಇವೆರಡೇ ಚೆನ್ನಾಗಿತ್ತು. ಸೊ ಅದಕ್ಕೆ ತಗೊಂಡೆ.
ಗೈಸ್, ಮುರುಡೇಶ್ವರ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಜನ ಸ್ವಲ್ಪ ಕಮ್ಮಿ ಇದ್ರು, ಯಾಕಂದ್ರೆ ವೀಕೆಂಡ್ ನೆನ್ನೆ ಮುಗ್ದಿದೆ. ಸಾಟರ್ಡೆ ಸಂಡೇ ಜನ ಎಲ್ಲ ಬಂದು ಹೋಗಿದ್ದಾರೆ ಅನ್ಸುತ್ತೆ. ಈಗ ಆನ್ ದ ವೇ ಟು ಗೋಕರ್ಣ. ತುಂಬಾನೇ ರಿಸರ್ಚ್ ಮಾಡಿದ್ವಿ. ನಮ್ಗೆ ಬೀಚ್ ಫ್ರಂಟ್ ವ್ಯೂ ಬೇಕಾಗಿತ್ತು. ತುಂಬಾ ರಿಸರ್ಚ್ ಮಾಡಿದ್ ಆದ್ಮೇಲೆ ನಮ್ಗೆ ಒಂದು ಹೋಟೆಲ್ ಸಿಕ್ತು. ಕಾಸಾ ಪರ್ಮೋರ್ ಅಂತ ಏನೋ ಒಂದು ಪ್ರೊನೌನ್ಸಿಯೇಷನ್ ಇದೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಹೋದತ್ರ ಬಂದತ್ರ ಎಲ್ಲ 2000-3000 ಎಲ್ಲ ಮುಖ ನೋಡಕ್ ಆಗಲ್ಲ. ಅದನ್ನೇ ಬುಕ್ ಮಾಡ್ಕೊಂಡು ಇವಾಗ ಕಾಸಾ ಪರ್ಮೋರ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಹೋಟೆಲ್ ಇಲ್ಲ ರೆಸಾರ್ಟ್ ಅದು, ಸೊ ರೂಮ್ ಟೂರ್ ಕೂಡ ನಾನು ಮಾಡ್ತೀನಿ, ಓಕೆನಾ? ಕೊನೆ ತನಕ ನೋಡಿ. ಗೈಸ್, ನಾವು ಗೋಕರ್ಣಗೆ ರೀಚ್ ಆಗಿದ್ದೀವಿ ಈಗ. ಈ ರೋಡ್ ನನಗೆ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿದೆ. ಸೊ ಇನ್ನೇನು ಒಂದು 10 minutes ಅಲ್ಲಿ ನಾವು ರೀಚ್ ಆಗ್ಬಿಡ್ತೀವಿ ಹೋಟೆಲ್ಗೆ. ಹಲೋ ಗೈಸ್, ಗೋಕರ್ಣ ರೀಚ್ ಆಗಿದ್ದೀವಿ. ಗಾಡಿ ಪಾರ್ಕ್ ಮಾಡಿದ್ದೀವಿ. ಬೀಚ್ ಹತ್ರ ಇನ್ನೇನು ಹೋಗಬೇಕು. ಹೋಟೆಲ್ ಸ್ಟಾಫ್ ಏನಿದ್ದಾರೆ ಅವರು ಬರ್ತಾರಂತೆ ಲಗೇಜ್ ತೊಗೊಂಡೋಗೋಕ್ಕೆ. ಮೇ ಬಿ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಈಗ ರೂಮ್ ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಗೈಸ್, ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ 100 meters ಹೋಟೆಲ್ ಇರೋದು ಅಂದರೆ ಹೋಗ್ತಾ ಇದ್ದೀವಿ. ಈ ರೋಡೇ ಒಂಥರ ಚೆನ್ನಾಗಿದೆ ನೋಡಿ. ಗೈಸ್, ಆನ್ ದ ವೇ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಕೆಲವು ಮನೆಗಳು ಸಿಕ್ವು, ಚೆನ್ನಾಗಿದ್ವು ಒಂಥರ ನೋಡೋಕ್ಕೆ. ಕಾರ್ ಪಾರ್ಕಿಂಗಿಗೆ ಮತ್ತು ಹೋಟೆಲ್ಗೆ 100 meters ದೂರ ಇದ್ದವೇ ನಡ್ಕೊಂಡು ಹೋಗಬೇಕು, ಓಕೆನಾ? ಸೊ ಈ ಆನ್ ದ ವೇ ಇದೆಲ್ಲ ಸಿಕ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಆ್ಯಕ್ಚುಲಿ ಜರ್ನಿ ಮಾಡಿ ತುಂಬಾ ಸುಸ್ತಾಗಿತ್ತು, ಬಟ್ ಆ ವೆದರು, ಆ ನಡ್ಕೊಂಡು ಹೋಗೋದೆಲ್ಲ ಇದೆಯಲ್ಲ, ಮತ್ತೆ ಎನರ್ಜಿ ಬಂದಂಗಾಯಿತು. ಚೆನ್ನಾಗಿತ್ತು. ಮಾಡಿದ್ದೀವಿ ಆ್ಯಕ್ಚುಲಿ ಇದೆ ಅನಿಸುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅದರಲ್ಲಿ ರೂಮ್ ಟೂರ್ ಕೂಡ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.